ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ನಾವು ಮಂಗಳೂರಲ್ಲಿ ಫೇಮಸ್ ಆಗಿ ಅರಶಿಣದ ನಾವು ಕಡುಬು ಮಾಡ್ತೀವಿ. ಅದು ಈ ನಾಗರ ಪಂಚಮಿ ದಿವಸ ನಾವು ಮಾಡ್ತೀವಿ ಜಾಸ್ತಿ. ಇಲ್ಲಿ ನಾನು ಕುಚ್ಚಲಕ್ಕಿ ಮತ್ತು 1-2 ಗ್ಲಾಸಷ್ಟು ಕುಚ್ಚಲಕ್ಕಿ ಮತ್ತು 1 ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿ ಹಾಕಿದ್ದೀನಿ. ಕುಚ್ಚಲಕ್ಕಿ ಹಾಕಿದರೆ ಅಷ್ಟೊಂದು ಗಟ್ಟಿ ಅಲ್ಲ, ಚೆನ್ನಾಗಿ ಬರುತ್ತೆ. ಬೆಳ್ತಿಗೆ ಅಕ್ಕಿಯಲ್ಲೇ ಮಾಡಿದರೆ ಒಂಥರ ಅಷ್ಟು ಸಾಫ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಇದನ್ನು ಒಂದು 6-7 ಗಂಟೆ ನೆನೆಸಬೇಕು. ಬೆಳಿಗ್ಗೆ ಹಾಕಿದರೆ ಸಂಜೆ ಮಾಡ್ಬೋದು. ಈ ಥರ ನಾವು ರೆಡಿ ಮಾಡ್ಕೋಬೇಕು. ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಊರಲ್ಲಾದರೆ ಕಲ್ಲಲ್ಲಿ ಇಲ್ಲಾಂದ್ರೆ ಗ್ರೈಂಡರ್ ಯೂಸ್ ಮಾಡಿದರೆ ಅದು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ನಾವು ತುಂಬ ನೀರಾಗಬಾರ್ದು, ಯಾಕಂದರೆ ಎಲೆಯಲ್ಲಿ ನಾವು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಆದರೆ ನಾವಿಲ್ಲಿ ಮಿಕ್ಸಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರಾಗಿ ಮಾಡಬೇಕಾಗುತ್ತೆ, ಯಾಕಂದರೆ ಗಟ್ಟಿಯಾಗಿ ಮಾಡಿದ್ರೆ ಮಿಕ್ಸಿ ತಿರುಗಲ್ಲ. ಅದಕ್ಕೋಸ್ಕರ ಇವಾಗ ನಾನೊಂದು ಪಾತ್ರಕ್ಕೆ ಹಾಕ್ತೀನಿ ಇದನ್ನು ಮಿಕ್ಸಿ ಮಾಡಿರೋ ಬ್ಯಾಟರನ್ನು. ಇದನ್ನು ನಾವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಇಲ್ಲಾಂದರೆ ಎಲೆಯಲ್ಲಿ ನೀರಾಗಿ ನಮಗೆ ಇದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಮಾಡೋದು. ಇದಕ್ಕೆ ಉಪ್ಪನ್ನು ಹಾಕಿ ನಾವು ಗ್ರೈಂಡ್ ಮಾಡಬೇಕು. ಮಾಡಿಬಿಟ್ಟು ಒಂದು ಪಾತ್ರದಲ್ಲಿ ಹಾಕ್ಕೋಬೇಕು. ಇದು ನಮ್ಮ ಕಡೆ ತುಂಬ ಚೆನ್ನಾಗಿ ಎಲ್ಲೋ ಫೇಮಸ್ ಇರುತ್ತೆ ಮತ್ತು ತುಂಬ ಜನರಿಗೆ ಇಷ್ಟ. ಒಂಥರ ಸ್ವೀಟ್ ಕಡುಬು. ನಾವು ಬೆಳಿಗ್ಗೆ ತಿಂಡಿಗೇ ತಿಂತೀವಿ. ನಾಗರ ಪಂಚಮಿಗೆ ಇದು ಫೇಮಸ್ ನಮ್ಮ ಕಡೆ ಮಾಡೋದು. ಈ ಕಡೆ ಬ್ಯಾಂಗ್ಳೂರು ಅಲ್ಲೆಲ್ಲ ಮಾಡಲ್ಲ. ನಾವೆಲ್ಲ ಇದು ಇಲ್ಲದೆ ಇರಲ್ಲ. ಆ ಥರ ನಾವು ಜರ್ಮನಿಯಿಂದ ಬಂದಿರೋದ್ರಿಂದ ಒಂಥರ ತಿನ್ನಬೇಕು ಅನಿಸ್ತು ಅರಶಿಣದ ಕಡುಬು. ಅದಕ್ಕೋಸ್ಕರ ನಾನು ಮಾಡಿರೋದು. ಇವಾಗ ಇದು ನೀರಿದೆ ನೋಡಿ, ಸ್ವಲ್ಪ ಗಟ್ಟಿ ಆಗೋ ತನಕ ತಿರುಗಿಸ್ತಾ ಇರಬೇಕು. ಗಂಟೆಲ್ಲ ಆಗಬಾರ್ದು. ಆ ಥರ ತುಂಬ ಗಟ್ಟಿನೂ ಆಗಬಾರ್ದು, ಒಂದು ಮೀಡಿಯಮ್. ನಮ್ಗೆ ಗೊತ್ತಾಗಬೇಕು ಸ್ವಲ್ಪ ಗಟ್ಟಿ ಇದೆ, ಎಲೆಯಲ್ಲಿ ಸ್ಪ್ರೆಡ್ ಆಗಲ್ಲ ಅಂದಾಗ ನಾವು ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಕೊಕೊನಟ್ ಒಂದು ತಗೊಂಡಿದ್ದೀನಿ ಮತ್ತು ಬೆಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಇದು ಏಲಕ್ಕಿ ಸ್ವಲ್ಪ ಪೌಡ್ರ್ ಹಾಕಬೇಕು ಮತ್ತು ಸ್ವಲ್ಪ ನಾವು ಬಿಸಿ ಮಾಡಿ ಇದು ಹಾಕಬೇಕು, ಎಳ್ಳು ಹಾಕಬೇಕು. ಅದು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನಾವು ಇದನ್ನು ಇಟ್ಟು ಮೇಲೆ ಹಾಕ್ಬೇಕು, ಆವಾಗ ಇನ್ನೂ ನೀರಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ಯಾಟರ್ ಗಟ್ಟಿ ಇರಬೇಕು. ಈ ಥರ ಎಳ್ಳು ಹಾಕಿದರೆ ತಿನ್ನೋಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ಈ ಅರಶಿಣದ ಎಲೆ ನೋಡಿ, ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದನ್ನು ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ನಾವು ಈ ಥರ ಅದನ್ನು ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಕೈಗೆ ನೀರು ಅಂಟಿಸ್ಕೊಂಡು ಸ್ಪ್ರೆಡ್ ಮಾಡಬೇಕು. ಫುಲ್ಲು ತೆಳು ಸ್ಪ್ರೆಡ್ ಮಾಡಿ ನಾವು ಜಾಸ್ತಿ ಇದು ಕೊಕೊನಟ್ ಮತ್ತು ಇದನ್ನು ಹಾಕಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಕೊಕೊನಟ್ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವನಲ್ಲ, ಅದನ್ನು ಮೇಲೆಗೆ ಸ್ಪ್ರೆಡ್ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ. ಮತ್ತು ನಾವು ಇದನ್ನು ಸ್ಟೀಮ್ ಮಾಡ್ತೀವಿ. ಆವಾಗ ಈ ಅರಶಿಣದ ಎಲೆದು ಏನು ಫ್ಲೇವರ್ ಇರುತ್ತೆ ಅದು ಈ ನಾವು ಮಾಡಿದ ತಿಂಡಿಗೆ ಸ್ಪ್ರೆಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ಹೆಲ್ದಿನೂ ಇದು. ನಮ್ಮ ಕಡೆ ಇದು ತುಂಬ ಫೇಮಸ್. ಈ ಥರ ನಾವು ಮಾಡೋದು ಒಂಥರ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಸ್ವೀಟ್ ಆಗಿರುತ್ತೆ ಆ ಥರ. ಹಾಗಾಗಿ ಈ ಥರ ನಾನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ತೆಳುವಾಗಿ. ತುಂಬ ಗಟ್ಟಿ ಮಾಡಿದರೆ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ, ಆದರೆ ಸ್ವೀಟ್ ಕಮ್ಮಿ ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ತೆಳುವಾಗಿ ಮಾಡ್ತಾಯಿದ್ದೀನಿ. ಇವಾಗ ಇದರ ಮೇಲೆ ನಾವು ಅದನ್ನು ಕೊಕೊನಟ್ ತೆಂಗಿನ ತುರಿಯನ್ನು ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಬೇಕು. ಎಲ್ಲ ಆ್ಯಕ್ಚುಲಿ ತೆಂಗಿನ ತುರಿ ಕಮ್ಮಿ ಆಯಿತು, ಮತ್ತೆ ನಾನು ಮಾಡಿಬಿಟ್ಟು ಮತ್ತೆ ಮಾಡಿದೆ. ಈ ಥರ ನಾವು ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿದರೆ ಆಯಿತು. ಒಂದು ಅರ್ಧ ಗಂಟೆ ಮಾಡಿದಾಗ ಅದು ಬೆಂದುಬಿಡುತ್ತೆ. ಈ ಥರ ನೋಡಿ, ಊರಲ್ಲಾದರೆ ನಾವು ಈ ಥರ ಹಿಟ್ಟನ್ನು ಗಟ್ಟಿ ಮಾಡಲ್ಲ, ಕಲ್ಲಲ್ಲಿ ಗ್ರೈಂಡರ್ ಮಾಡಿದರೆ. ಇದರಲ್ಲಿ ಮಿಕ್ಸಿಯಲ್ಲಿ ಮಾಡಿದಾಗ ಮಾತ್ರ ನೀರಾಗಿರುತ್ತೆ, ಅದಕ್ಕೋಸ್ಕರ ಮಾಡಬೇಕಾಗುತ್ತೆ. ಈ ಥರ ಮಾಡಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೂ ಟ್ರೈ ಮಾಡಿ. ಅರಶಿಣದ ಎಲೆ ಸಿಕ್ಕರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮದು ಟ್ರೆಡಿಷ್ನಲ್ ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು. ಇದು ಪತ್ರೊಡೆ ಎಲ್ಲ ಈ ಥರ ನಾವು ಜಾಸ್ತಿ ಮಾಡ್ತೀವಿ. ನಾವು ಇದು ರೈಸ್ ಐಟಮ್ ಅಂದರೆ ಈ ಥರ ಬಾತ್, ಚಿತ್ರಾನ್ನ ಅದೆಲ್ಲ ಮಾಡಲ್ಲ. ಈ ಥರದ್ದೆಲ್ಲ ನಾವು ಜಾಸ್ತಿ ಮಾಡ್ತೀವಿ. ಇವಾಗ ರೆಡಿ ಆಗ್ತಾಯಿದೆ. ಇವಾಗ ನೋಡಿ, ಎಲೆದು ಕಲರೇ ಚೇಂಜ್ ಆಗಿದೆ. ಇವಾಗ ತಿಂಡಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಕಸಿನ್ ಅವ್ರಿಗೆ ಕೊಟ್ಟೆ, ಅವ್ರಿಗೂ ತುಂಬ ಇಷ್ಟ ಆಯಿತು ಇದು ನೋಡಿ. ಈ ಥರ ಇರುತ್ತೆ ಬೆಂದು. ಇವಾಗ ತಿನ್ನುವಾಗ ನಮಗೆ ಅರಶಿಣದ ಫ್ಲೇವರು ನಮ್ಮ ಬಾಯಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟ. ಮುಂಚೆ ಚಿಕ್ಕದಿರುವಾಗೆಲ್ಲ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಬಟ್ ಇವಾಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಊರಲ್ಲಿ ಮಾಡಿದ ತಿಂಡಿ ಎಲ್ಲ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸಖತ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಯಾವತ್ತಾದರೂ ಅರಶಿಣದ ಎಲೆ ಸಿಕ್ಕಿದಾಗ.
ನೀವು ಕುಚ್ಚಲಕ್ಕಿ ಇಲ್ಲಾಂದರೆ ಬೆಳ್ತಿಗೆ ಅಕ್ಕಿಯಲ್ಲೂ ಮಾಡ್ಬೋದು. ಮಾಡಿಬಿಟ್ಟು ಟ್ರೈ ಮಾಡಿ. ಗ್ರೈಂಡರ್ ಹಾಕಿದರೆ ನಾವು ಗಟ್ಟಿನೇ ಹಿಟ್ಟು ರುಬ್ಕೋಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್.